ಕಾರ್ಯನಿರ್ವಹಿಸ್ತಿರುವಂಥವ್ರು ನಾವು. ವೇದಿಕೆಗೂ ಅದೇ ರೀತಿಯಾಗಿ ಆದೇಶವನ್ನು ನೀಡಲಾಗಿದೆ. ಆಗಲಿ ಒಪ್ಪಿಕೊಳ್ಳುವ, ಆ ನಿಟ್ಟಿನಲ್ಲಿ ನಾವು ಕೂಡ ಪ್ರಯತ್ನ ಪಡ್ತೇವೆ. ಪಟೇಣ್ ಸರ್ ನಮಸ್ಕಾರ. ಬಿಜಾಪುರ ಎಲ್ಲರೂ ತುಂಬ ಖುಷಿಯಾಗಿದ್ದೀರಿ ಅಂದ್ಕೊಳ್ತೇನೆ. ಮಧ್ಯೆ ಒಂದಿಷ್ಟು ಕಡಕ್ ರೊಟ್ಟಿ ಕೊಟ್ಬಿಟ್ರು, ಒಂದಿಷ್ಟು ರೈಸ್ ಇತ್ತು. ನಾನು ರೈಸ್ ಊಟ ಮಾಡಲ್ಲ, ಗೊತ್ತಾಗಲಿಲ್ಲ ನನಗೆ, ಕ್ಷಮಿಸಿ. ಒಳ್ಳೆ ಊಟ ಅಂತೂ ಕಾಣ್ತು. ಅದನ್ನು ಫೇಸ್ಬುಕ್ಕಲ್ಲಿ ಹಾಕಿದ್ರೆ ತುಂಬ ಜನ ಬಾಯಲ್ಲಿ ಜೊಲ್ಲನ್ನು ಸುರಿಸ್ತಾ ಅಲ್ಲೇ ಸವಿಸ್ಕೊಳ್ತಕ್ಕಂಥ ಒಂದು ಊಟ. ಖುಷಿ ಆಯಿತು. ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮ, ಚಿಂತನ ಮಂಥನ ಕಾರ್ಯಕ್ರಮ ಏನಿದೆ, ಇದರ ಪೂರ್ವದಲ್ಲಿ ಒಂದು ಹೆಸರಿದೆ, ಗ್ರಾಮ ಸ್ವರಾಜ್ಯ ಕರ್ನಾಟಕ ಅಂತ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪಟಾಣ್ ಸರ್ ಅವರೇ, ನಮ್ಮ ಗುರುಗಳು ಒಂದು ಗಟ್ಟಿ ಧ್ವನಿಯನ್ನು ಕೊಡಬೇಕು. ಗ್ರಾಮ ಸ್ವರಾಜ್ಯ ಅನ್ನುವಂಥದ್ದು ಗಾಂಧಿಯವರ ಒಂದು ಸಣ್ಣ ಕನಸು. ಅಂದುಕೊಂಡವರಿಗೆ ಇದು ಸಣ್ಣ ಕನಸಲ್ಲ, ಪ್ರತಿ ಹಳ್ಳಿಯಲ್ಲಿರುವಂತಹ ಕಟ್ಟ ಕಡೆಯ ವ್ಯಕ್ತಿಯ ಕೂಡ ಕಾಣಬೇಕಾಗಿರ್ತಕ್ಕಂತಹ ಒಂದು ಕನಸು. ಆ ಕನಸನ್ನು ಕಾಣುವಂತೆ ಮಾಡ್ತಕ್ಕಂಥ ವೇದಿಕೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಓದುತ್ತಾ, ಒಂದಿಷ್ಟು ಹಿರಿಯರ ಜೊತೆ ಕಲಿತಾ, ನಮ್ಮಂಥ ಕಿರಿಯರನ್ನ ಕಲಿಸ್ತಾ ನಮ್ಮ ಪಾಲಿನ ಗುರುಗಳಾಗಿರುವಂತಹ ಇವತ್ತಿನ ಈ ಕಾರ್ಯಕ್ರಮದ ಉಪನ್ಯಾಸವನ್ನು ನೀಡಲಿಕ್ಕೆ ಬಂದಿರತಕ್ಕಂತಹ ಕಾಡಶೆಟ್ಟಿಹಳ್ಳಿ ಸತೀಶ್ ಸರ್ ಅವರೇ, ಹಾಗೆ ಸ್ನೇಹಿತರು, ಭಾಳ ವಿಚಾರವಂತರು ಕೂಡ ನಮ್ಮ ಪ್ರದೀಪ್ ಸರ್ ಅವರು ನನ್ನ ಹೆಸರನ್ನು ಇನ್ವಿಟೇಷನಲ್ಲಿ ಹಾಕ್ತಾರೆ, ತುಂಬ ಆದರದಿಂದ ಕರೀತಾರೆ. ಬೆಳಿಗ್ಗೆ IB ಒಳಗಿದ್ದಾಗ ಲಾಕ್ ಮಾಡಿಬಿಟ್ಟು ಬಂದ್ಬಿಟ್ಟಿರ್ತಾರೆ. ತಮಾಷೆ ಮಾಡಿದೆ, ಯಾಕಂದರೆ ಒಂದಿಷ್ಟು ಎಲ್ಲರೂ ಕೂಡ ಮೈಯನ್ನು ಬಿಗಿ ಹಿಡ್ಕೊಂಡು ಏನೋ ಒಂದು ಮಾಡೋಕ್ಕೆ ಹೊರಟಿದ್ದೀವಿ ಅನ್ನೋ ನಿಟ್ಟಿನಲ್ಲಿದ್ರಲ್ಲ, ಸ್ವಲ್ಪ ಫ್ರೀ ಆಗ್ತೀರಿ ಅನ್ನೋ ಅಂದ್ಕೊಂಡು ಅಂದೆ. ಅವರು ಕೂಡ ನನ್ನೊಂದಿಗೆ ವೇದಿಕೆಯನ್ನು ಹಂಚ್ಕೊಂಡಿರ್ತಾರೆ. ಅವರಿಗೂ ಕೂಡ ನಾನು ಅಭಿನಂದಿಸ್ತಾ, ಈ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಹಿರಿಯರಿಗೆ, ಅಧಿಕಾರಿ ವೃಂದದವರಿಗೆ ನಾನು ವಂದಿಸುತ್ತಾ, ಬಹುಮುಖ್ಯವಾಗಿ 2009ರಲ್ಲಿ ನಾನು ದಾವಣಗೆರೆವ ಮೂಲ. 2009ರಲ್ಲಿ ನಾನು ಬಿಜಾಪುರಕ್ಕೆ ಬಂದಿದ್ದೆ. ಬಿಜಾಪುರಕ್ಕೆ ಬರಬೇಕಾದ್ರೆ ಟ್ರೈನಲ್ಲಿ ಬರ್ತಾ ನೋಡ್ತಾ ಇದ್ದೆ. 2008-9ರಲ್ಲಿ ಬಂದಾಗ 5 ಕಿಲೋಮೀಟರ್ ದೂರದಿಂದ, ಟ್ರೈನಲ್ಲಿ ಬರಬೇಕಾದ್ರೆ 5 ಕಿಲೋಮೀಟರ್ ದೂರದಿಂದ ನೋಡಿದಾಗ ಕಪ್ಪನೆ ಕಲ್ಲಿನ ಒಂದು ಮನೆಗಳು ಕಾಣ್ತಾ ಇತ್ತು. ಎತ್ತ ನೋಡಿದ್ರು ಬರಡು ಭೂಮಿ, ಕಪ್ಪು ನೆಲ ಕಾಣ್ತಾ ಇತ್ತು. ಅದಾದಮೇಲೆ ಹೋಗಿ ಹೀಗೆ ಬಂದಿದ್ದು, 2009ರಲ್ಲಿ ಹೋದ ನಂತರ ಹೀಗೆ ಬಂದಿರೋದು ಬಿಜಾಪುರಕ್ಕೆ. ಇವತ್ತಿನ ಬಿಜಾಪುರ ನೋಡಿದಾಗ ಅನ್ನಿಸ್ತು, ಬೆಳಿಗ್ಗೆ ಕಣ್ಣು ಬಿಟ್ಟು ನೋಡ್ತಾ ಇದ್ದೀನಿ, ಎಲ್ಲಿ ನೋಡಿದ್ರು ತೊಗರಿ ಬೆಳೆ ಇದೆ, ಬೆಳೆದಿದ್ದಾರೆ, ಮೆಕ್ಕೆಜೋಳ ಬೆಳೆದಿದ್ದಾರೆ. ಒಟ್ಟಾರೆಯಾಗಿ ಬರಡಿದ್ದಿರ್ತಕ್ಕಂತಹ ಭೂಮಿ ಇವತ್ತು ಫಲವತ್ತತೆಯಿಂದ ಕೂಡಿರೋದನ್ನ ನೋಡಿದಾಗ ಅನ್ನಿಸ್ತು, ಇವತ್ತು ವಿಜಾಪುರ ಫಲವತ್ತತೆಯಿಂದ ಕೂಡಿರುವಂತಹ ಒಂದು ಜಿಲ್ಲೆ ಆಗಿದೆ. ತುಂಬಾ ಖುಷಿ ಆಯಿತು ನನಗೆ ಅದನ್ನ ನೋಡಿ. ಹಾಗಾಗಿ ವಿಜಾಪುರದ ಜನತೆ, ನೀವೆಲ್ಲ ಬಂದಿದ್ದೀರಲ್ಲ, ನಿಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಆಹ್ವಾನಿಸ್ತಾ, ಆದ್ಮೇಲೆ ನನಗೆ ಮಾತಾಡೋದು ಸ್ವಲ್ಪ ಕಡಿಮೆ, ನನಗೆ ಗೊತ್ತಾಗೋದಿಲ್ಲ. ಇವತ್ತು ಗ್ರಾಮ ಸ್ವರಾಜ್ಯ ಅನ್ನುವಂತಹ ವಿಷಯದ ಕುರಿತಾಗಿ ಮಾತಾಡೋಕ್ಕಿಂತ ಮುಂಚೆ ನಾವು ಬೆಳಗ್ಗೆಯಿಂದ ನೋಡಿದ್ವಿ ಪಂಚಾಯತ್ ವ್ಯವಸ್ಥೆ ಹೇಗೆ ಬಂತು, ಯಾವ ಮಜಲುಗಳನ್ನು ಪಡ್ಕೊಳ್ತು, ಆ ಹೆಜ್ಜೆಗಳು ಹೇಗೆ ಬೆಳಕಿಗೆ ಬಂತು ಅಂತ ಅಲ್ವಾ. ಪಂಚಾಯತಿ ಇವತ್ತಿಂದ ಪಂಚಾಯತ್ ಅನ್ನುವಂಥದ್ದು, ಬಹುತೇಕ ಅಧಿಕಾರಿಗಳಿದ್ದೀವಿ ನಾವೆಲ್ಲ. ಪಂಚಾಯತಿ ಇವತ್ತಿಂದ, ನಿನ್ನೆದ, ಹಳೆಯದ? ಮಾತಾಡಿ, ಒಂಚೂರು ಜೋರಾಗಿ ಮಾತಾಡೋಣ. ಮಾತಾಡಲಿಲ್ಲ ಅಂದ್ರೆ ರೊಟ್ಟಿಗಳು ಕಡಕಿದ್ವಲ್ಲ, ಜೀರ್ಣ ಆಗೋದಿಲ್ಲ. ಮಾತಾಡ್ಬೇಕಲ್ವಾ? ಮಾತಾಡುವ. ಖಂಡಿತ ನೀವು ಅವರಲ್ಲ, ಗೊತ್ತಾಯ್ತು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಪಂಚಾಯತಿ ಪ್ರಾಚೀನ ಕಾಲದಿಂದ ಬಂದಿರತಕ್ಕಂಥದ್ದು ಅನ್ನೋದು ನಮಗೆಲ್ಲರಿಗೂ ಗೊತ್ತು. ಆಗಿನ ಹಳ್ಳಿ ಮಟ್ಟದಲ್ಲಿ ಒಂದಿಷ್ಟು ಪಂಚರು ಕುತ್ಕೊಂಡು ನ್ಯಾಯಾಂಗ ವ್ಯವಸ್ಥೆಯನ್ನ ಮಾಡ್ತಕ್ಕಂಥದ್ದು, ಹಬ್ಬ ಹರಿದಿನಗಳು, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಿಕ್ಕೆ ವೇದಿಕೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಹೌದೋ ಇಲ್ಲ? ಹೌದ್ರಾ? ಹೌದು. ನಾನು ಮೇಡಮ್ ಒಂದು ಕವನ ಓದಿದ್ರು, ಅದು ಬಹಳ ಚೆನ್ನಾಗಿತ್ತು. ಎಷ್ಟು ಜನ ಕೇಳಿಸ್ಕೊಂಡ್ರೆ ಗೊತ್ತಿಲ್ಲ. ಆ ಕವನವನ್ನ ಆಧಾರವಾಗಿ ಇಟ್ಕೊಂಡು ಮಾತಾಡಕ್ಕೆ ಶುರು ಮಾಡಿದ್ದೀನಿ. ದಯವಿಟ್ಟು ಒಂಚೂರು ನನ್ನ ಜೊತೆ ಮಾತಾಡಿ. ಅವ್ರ ಮನಸ್ಸಲ್ಲಿ ಎಷ್ಟು ನೋವಿತ್ತು ಅನ್ನುವಂಥದ್ದನ್ನ ಅವ್ರು ಹೇಳ್ಕೊಂಡ್ರು.
ನಮ್ಮ ಸದಸ್ಯರು ಯಾರು ಬರೆಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ ಕವನಗಳು ಪುಸ್ತಕನೇ ರೆಡಿ ಆಗ್ಬಿಡೋದು. ನಮ್ಮ ನೀರ್ಗಂಟಿಗಳಿಗೆ ಏನಾದ್ರು ಹೇಳ್ಬಿಟ್ಟಿದ್ರೆ ಅವ್ರು ಬರೆಯಕ್ಕೆ ಶುರು ಮಾಡಿದ್ರೆ ಅವ್ರದ್ದೇ 3-4 ಪುಸ್ತಕಗಳಾಗೋದು. ಅಂಥ ವಾತಾವರಣದಲ್ಲಿ ನಾವಿದ್ದೇವೆ. ಹಾಗಾಗಿ ಮಾತಾಡ್ತಾ ಇದ್ದೇವೆ. ಈ ಹಂತ ಹಂತವಾಗಿ ಬಂದಿರತಕ್ಕಂತಹ ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ 52ರಲ್ಲಿ ಏನು ಸ್ವತಂತ್ರ ಬಂದ ನಂತರ ಗ್ರಾಮ ಸ್ವರಾಜ್ಯ ಅನ್ನುವಂತಹ ಕಲ್ಪನೆ ಬರಬೇಕು ಅಂತೇಳಿ ಕನಸನ್ನ ಕಟ್ಟಿಕೊಂಡಂತಹ ಗಾಂಧೀಜಿಯವರ ಕನಸನ್ನ ಪುಷ್ಟಿ ನೀಡತಕ್ಕಂಥ ಪ್ರಯತ್ನವನ್ನ, ಸಂವಿಧಾನವನ್ನ ಜಾರಿಗೆ ಮಾಡತಕ್ಕಂತಹ, ಸಂವಿಧಾನವನ್ನ ರಚನೆ ಮಾಡತಕ್ಕಂತಹ ನಿಟ್ಟಿನಲ್ಲಿ ತಮ್ಮದೇ ಆದ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಂತಹ ಗಣರಾಜ್ಯದ ಗಣಪ್ರತಿನಿಧಿಗಳು ಅಂತ ಏನಿದ್ದೇವೆ, ನಮ್ಮ ಜವಾಬ್ದಾರಿ ದೊಡ್ಡದು ಅನ್ನುವಂಥದ್ದು ಈ ವಿಷಯದ ಮೂಲ ಅರ್ಥ. ಆದ್ಮೇಲೆ ಬಹಳಷ್ಟು ನೋವುಗಳನ್ನ ಕಾಣ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ. ನಮಗೆ 1993-94ರಲ್ಲಿ 73-74ನೇ ಏನು ತಿದ್ದುಪಡಿ ಆದ್ಮೇಲೆ ಒಂದು ಕಾನೂನು ರಚನೆ ಆಯಿತು, ಒಂದು ಪುಸ್ತಕ, ಸಂವಿಧಾನದ ಆಶಯದಲ್ಲಿ ಕಾಯ್ದೆ ಪುಸ್ತಕ ರಚನೆ ಆಯಿತು ಅಂತ. ನನ್ನ ಸ್ನೇಹಿತರು ಪ್ರದೀಪ್ ಪಾಟೀಲ್ ಯಾವಾಗಲೂ ಹೇಳ್ತಾರೆ ಒಂದು ವಿಷಯವನ್ನ, ಡಾಕ್ಟರ್ BR ಅಂಬೇಡ್ಕರ್ ಅವರು ಸಣ್ಣವರಿದ್ದಾಗ ಓದುವಂತಹ ಶಾಲೆಯಲ್ಲಿ ಇನ್ಸ್ಪೆಕ್ಷನ್ಗೆ ಅಂತ ಒಬ್ಬ ಅಧಿಕಾರಿ ಬರ್ತಾರಂತೆ. ಫಸ್ಟ್ ಬೇಲ್ ಬಂದಿದೆ, 2 ಬೇಲ್ ಕೊಡಿ ಸರ್, ಅವಕಾಶ ಮಾಡಿಕೊಡಿ, ಮತ್ತೆ ವಿಜಯಪುರಕ್ಕೆ ಬರಕ್ಕೆ ಲೇಟ್ ಆಗ್ತದೆ ಅನ್ಕೋತೀನಿ. ಯಾಕಂದ್ರೆ 9ರಿಂದ ಇಲ್ಲಿಗೆ ಬಂದಿದ್ದು. ಅಂಬೇಡ್ಕರ್ ಅವರು ಒಂದ್ ಕಡೆ ನಿಂತ್ಕೊಂಡಿರ್ತಾರೆ, ಇನ್ಸ್ಪೆಕ್ಷನ್ಗೆ ಬಂದಿರ್ತಾರೆ. ನೋಡಿ, ನಮ್ಮ ಕಣ್ಣಿಗೆ ಕಾಣ್ತಾ ಇದೆ, ಆದ್ರೆ ಅದನ್ನು ಮುಟ್ಟಕ್ಕಾಗಲ್ಲ, ಏನು ಅಂತ ಕೇಳಿದಾಗ ಅಲ್ಲಿರೋ ವಿದ್ಯಾರ್ಥಿಗಳು ಹೇಳ್ತಾರಂತೆ, ಸರ್ ಸೂರ್ಯ ಚಂದ್ರರನ್ನ ನಾವು ಮುಟ್ಟಕ್ಕಾಗಲ್ಲ, ಕಣ್ಣಿಗೆ ಕಾಣ್ತಾ ಇದೆ ಅಂತ. ಕೈ ಎತ್ತಿ. ನಮ್ಮ ಪ್ರದೀಪ್ ಪಾಟೀಲ್ ಅವ್ರ ಭಾಷೆಯಲ್ಲಿ ಕೇಳಿ ಬಹಳ ಚೆನ್ನಾಗಿ ಹೇಳ್ತಾರೆ ಅವರು. ಅದಾದ್ಮೇಲೆ ಅಂಬೇಡ್ಕರ್ ಮೂಲೆಯಲ್ಲಿದ್ದಾಗ ಎದ್ದು, ಸರ್ ನಂದೊಂದು ಉತ್ತರ ಇದೆ ಸರ್, ದಯವಿಟ್ಟು ತಾವು ಪರಿಗಣಿಸಬೇಕು ಅಂತ ಕೇಳ್ತಾರಂತೆ. ಏನಪ್ಪ ಸರ್? ಆ ಮಡಕೆ ಒಳಗೆ ನೀರು ತುಂಬಿದ್ದಾರೆ ಸರ್, ಆದರೆ ಇದನ್ನು ಎತ್ತಿ ಕುಡಿಲಿಕ್ಕೆ ನನಗೆ ಅವಕಾಶ ಇಲ್ಲ, ಮುಟ್ಟಕ್ಕಾಗ್ತಾ ಇಲ್ಲ ಅನ್ನೋ ರೀತಿಯ ಉತ್ತರವನ್ನು ಕೊಡ್ತಾರಂತೆ. ನೋಡಿ ಎಂತಹ ಆಲೋಚನೆ ಯಾವಾಗ ಬರ್ತದೆ. ನಮ್ಮದು ಅದೇ ಪರಿಸ್ಥಿತಿನೇ. 1993ರ ಕಾಯ್ದೆ ಪುಸ್ತಕ ಇದೆ ಸರ್, ಅದರಂತೆ ಕೆಲಸ ಮಾಡೋಕ್ಕೆ ನಮಗಿನ್ನೂ ಅವಕಾಶ ಸಿಕ್ಕಿಲ್ಲ ಸರ್. ಆ ನಿಟ್ಟಿನಲ್ಲಿ ಸಾಕ್ತಾ ಬಂದಿದ್ದೇವೆ ಸರ್. ತಪ್ಪು ಯಾರ್ದು ಅನ್ನುವಂಥದ್ದನ್ನ ನಾವು ವಿಮರ್ಶೆ ಮಾಡೋಕ್ಕಿಂತ ಮುಂಚೆ ನಾವೆಲ್ಲ ಯಾರು ಹೇಳಿ? ನಾವೆಲ್ಲ ಯಾರು? ನೀವೆಲ್ಲ ಯಾರ್ಯಾರಿದ್ದೀರಿ ಹೇಳಿ? ನೀವ್ಯಾರು? ಅದು ದೊಡ್ಡ ಪ್ರಶ್ನೆನಾ ಇದು? ಅಲ್ಲ, ದೊಡ್ಡ ಪ್ರಶ್ನೆ ಅಲ್ಲಲ್ಲ ಇದು. ಯಾರು ನಾವೆಲ್ಲ? ಜನಪ್ರತಿನಿಧಿಗಳು, ಆಮೇಲೆ ಅಧಿಕಾರಿಗಳು, ಆಮೇಲೆ ನೌಕರರು, ಆಮೇಲೆ ಮನುಷ್ಯರು, ಆಮೇಲೆ ನೋಡಿ, ಅಧಿಕಾರಿಗಳು ಅಂತೀವಿ, ನಾ ಮೆಂಬರ್ ಅಂತೀನಿ, ನಾ ಮುಖ್ಯಮಂತ್ರಿ ಅಂತೀನಿ. ನಾನು ಯಾರು ಅನ್ನೋ ಪ್ರಶ್ನೆ ನನಗೆ ಇನ್ನು ಕಾಡ್ತಾ ಇದೆ. ನನ್ನ ಊರಿನ ಸಫಾಯಿ ಖಾನೆ ಕೆಲಸ ಮಾಡ್ತಕ್ಕಂತಹ ಕೆಲಸಗಾರನಿಂದ ಹಿಡಿದು ನನ್ನ ಜಿಲ್ಲೆಯಲ್ಲಿ ಆಡಳಿತ ನಿರ್ವಹಿಸುವಂತಹ DC ವರೆಗೂ ಕೂಡ ಮನುಷ್ಯನೇ. ಜನರಿಗೋಸ್ಕರ ಕೆಲಸ ಮಾಡಕ್ ಬಂದವನೇ. ನಾವೆಲ್ಲ ಜನರೇ ತಾನೆ. ಎಲ್ಲಿಂದ ಬಂದಿದ್ದು ನಾವೆಲ್ಲ? ಎಲ್ಲಿಂದ ಬಂದಿದ್ದೀವಿ? ನಮ್ಮ ಊರುಗಳಿಂದ ಬಂದಿದ್ದೀವಿ. ನಾವೆಲ್ಲಿಂದ ಬಂದಿದ್ದೀವಿ? ನಮ್ಮ ಊರುಗಳಿಂದ ತಾನೇ ಬಂದಿದ್ದು. ಎಲ್ಲಿಂದ ಬಂದಿವಿ? ನಮ್ಮ ಊರಿಂದ ತಾನೇ ಬಂದಿದ್ದು. ಅಲ್ಲ, ನನ್ನ ಭಾಷೆ ಅರ್ಥ ಆಗ್ಲಿಲ್ವಾ? 2ನೇ ಬೆಲ್ ಕೊಟ್ಬಿಡ್ತಾರೆ, ಬೇಗ ಮಾತಾಡಿ ನೀವು ಒಂಚೂರು. ನಾವೆಲ್ಲ ಊರಿಂದ ಬಂದವರಲ್ವಾ? ಮೂಲ ಆಶಯ ನಮ್ಗೆ ಓದುವಿನ ತನ ನಮ್ಮನ್ನ ಒಂದೊಂದು ಅಧಿಕಾರವನ್ನ ಕೊಟ್ಟಿರ್ಬೋದು, ಅಧಿಕಾರ ಸ್ಥಾನವನ್ನ ನೀಡಿರ್ಬೋದು, ನನಗೊಬ್ಬ ಸದಸ್ಯನನ್ನಾಗಿ ಮಾಡಿರ್ಬೋದು, ಜನಗಳ ಮತವನ್ನು ನೀಡೋದ್ರ ಮೂಲಕ, ಅದೇನೇ ಆಗಿರಲಿ. ಆದರೂ ಕೂಡ ನಾನು ಬಂದಿದ್ದು ನನ್ನ ಊರಿಂದ. ಬಂದ ನಂತರದಲ್ಲಿ ನಾನು ಅಧಿಕಾರಿ ಆಗಿದ್ದೇನೆ, ಬಂದ ನಂತರದಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದೇನೆ, ಬಂದ ನಂತರದಲ್ಲಿ ನಾನೆಲ್ಲ. ಆದರೆ ನಾ ಈ ಬರುವಂಥ ಸಂದರ್ಭದಲ್ಲಿ ನನ್ನ ಊರಿನವ್ರು ನನಗೆ ಏನು ಮಾಡಿದ್ರು, ನನ್ನ ಊರಿನ ಜನ ನನ್ನೊಂದಿಗೆ ಹೇಗಿದ್ರು, ಅದನ್ನು ನಾನು ಎಷ್ಟು ಮಟ್ಟಿಗೆ ಹಿಂತಿರುಗಿ ನೋಡಿದ್ದೇನೆ ಅನ್ನುವಂಥ ವಿಷಯ ಬಂದರೆ ಗ್ರಾಮ ಸ್ವರಾಜ್ಯ ಕಾಣ್ತದೆ. ನಮ್ಮ ಕಾಡ್ಶೆಟ್ಟಿಹಳ್ಳಿ ಸತೀಶ್ ಸರ್ ಅವರು ಶುರು ಮಾಡಿದರು. ಗ್ರಾಮ ಸ್ವರಾಜ್ಯ ಅನ್ನುವಂಥದ್ದು ನಾ ಮೆಂಬರಿಂದ ಶುರುವಾಗಿದ್ದಲ್ಲ, ನಮ್ಮ PDO ಇಂದ ಶುರುವಾಗಿದ್ದಲ್ಲ, ನಮ್ಮ ವಾಟರ್ ಮ್ಯಾನಿಂದ ಶುರುವಾಗಿದ್ದಲ್ಲ, ನಮ್ಮ DC ಇಂದ ಶುರುವಾಗಿದ್ದಿಲ್ಲ, ನಮ್ಮ ಮುಖ್ಯಮಂತ್ರಿಯಿಂದ ಶುರುವಾಗಿದ್ದಲ್ಲ.
ಇದು ಶುರು ಆಗಬೇಕಾಗಿರುವಂಥದ್ದು ಎಲ್ಲಿಂದ ಸರ್? ಗ್ರಾಮ ಸ್ವರಾಜ್ಯ ಎಲ್ಲಿಂದ ಶುರು ಆಗ್ಬೇಕು ಸರ್? ಎಲ್ಲಿಂದ ಸರ್? ಜನರಿಂದ, ನಮ್ಮೂರು ಜನರಿಂದ ಶುರು ಆಗಬೇಕು ಸರ್. ಅದು ಶುರು ಆಗಿದ್ದಿದ್ರೆ ಲೋಕಾಯುಕ್ತರು ನೇರವಾಗಿ ಹೇಳ್ತಾ ಇರಲಿಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅಂತ. ಅದು ಅಲ್ಲಿಂದ ನಿಂತಿದ್ದಿದ್ರೆ ನಾವಿಷ್ಟೆಲ್ಲ ಬೀದಿಗಿಳಿದು ರಂಪಾಟ ಮಾಡುವಂತ ಅವಶ್ಯಕತೆ ಇರ್ತಿರ್ಲಿಲ್ಲ. ಅಲ್ಲಿಂದ ಶುರುವಾಗಿದೆ, ಅವರಿಗೆ ನಾವು ಒಂದಿಷ್ಟು ಜ್ಞಾನವನ್ನು ತುಂಬುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಅದನ್ನ ಮಾಡಿದಿದ್ರೆ ನಮ್ಮ ಹೋರಾಟಗಳು ನಡೆಯುವಂತ ಅವಶ್ಯಕತೆ ಇರಲಿಲ್ಲ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಒಂದು ಗಾಂಧೀಜಿಯವರ ಏನು ಗ್ರಾಮ ಸ್ವರಾಜ್ಯ ಕನಸನ್ನ ಒಂದಿಷ್ಟು ಜನಪ್ರತಿನಿಧಿಗಳಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಹೊರಡ್ತಾರೆ. ಇವತ್ತು ಯಾರಾದರೂ ಸರ್ ನಮ್ಮೂರಲ್ಲಿ ಚರಂಡಿ ಕಟ್ಟಿದೆ ಅಂತೇಳಿ MLA ಫೋನ್ ಮಾಡ್ತಾರಾ? ಅಧಿಕಾರಿ ವರ್ಗದವ್ರು ಇದ್ದೀರಿ, ಮಾಡ್ತಾರಾ? ಮಾಡಿಲ್ಲ. ನಮ್ಮೂರಲ್ಲಿ ಶಾಲೆಯಲ್ಲಿ ಸ್ವಚ್ಛತೆ ಇಲ್ಲ ಅಂದ್ರೆ ಯಾರು ಮಾಡ್ತಾರ? ಮಾಡಲ್ಲ. ನಮ್ಮೂರಲ್ಲಿ ಇವತ್ತು ಬೆಳಿಗ್ಗೆ ನೀರು ಬಿಟ್ಟಿಲ್ಲ ಸ್ವಾಮಿ ಅಂತ ಯಾರು MLA ಫೋನ್ ಮಾಡ್ತಾರ? MP ಫೋನ್ ಮಾಡ್ತಾರ? ಮಾಡಲ್ಲ. ಫಸ್ಟ್ ಯಾರಿಗೆ ಫೋನ್ ಮಾಡೋದು? ಪ್ರಾಕ್ಟಿಕಲ್ ನೀವೆಲ್ಲ ಇದ್ದೀರಿ, ನಾನು ಇದನ್ನಲ್ಲೇ. ಯಾರಿಗೆ ಮಾಡ್ತಾರೆ? ಸದಸ್ಯರಿಗೆ ಮಾಡ್ತಾರೆ. ಅದು ಬಿಟ್ರೆ PDOಗೆ ಮಾಡ್ತಾರೆ. ಅದು ಬಿಟ್ರೆ ನಮ್ಮಲ್ಲಿರೋರು ಯಾರು? ನೀರು ಗಂಟೆಗಳಿಗೆ ಮಾಡ್ತಾರೆ, ಬಿಲ್ ಕಲೆಕ್ಟರ್ಗೆ ಮಾಡ್ತಾರೆ. ಅವರನ್ನ ಬಿಟ್ಟು ಯಾರು ಬೇರೆಯವ್ರಿಗೆ ಮಾಡ್ತಾರಾ? ಮಾಡಲ್ಲ. ಅಂದ್ರೆ ನಮ್ಮ ಒಂದು ಜವಾಬ್ದಾರಿ ಎಷ್ಟಿದೆ ಅನ್ನುವಂಥದ್ದು ಆ ಊರಿನ ಜನತೆಗೆ ಗೊತ್ತಿದೆ. ಆದ್ರೆ ಅವ್ರಿಗೆ ಕೊಡ್ಬೇಕಾಗಿರೋ ಹಕ್ಕೇನು ಅನ್ನುವಂಥದ್ದು ನಮಗೆ ಗೊತ್ತಿದ್ರು ಕೂಡ ನಾವು ಹೇಳಿಲ್ಲ, ನಾವು ಹೇಳೋ ಪ್ರಯತ್ನ ಮಾಡಲಿಲ್ಲ. ಒಂದು ಉದಾಹರಣೆ ನಮ್ಮ ಸರ್ ಹೇಳ್ತಾ ಇರ್ತಾರೆ, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇವತ್ತು ತುಂಬಾ ಸಂಕಷ್ಟಕ್ಕೆ ಈಡಾಗಿರುವಂಥವ್ರು ನಮ್ಮ ಇಂಜಿನಿಯರ್ಸ್ಗಳು, ಆಮೇಲೆ ಏನು ಆ ಉದ್ಯೋಗ ನರೇಗಾದಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ಟಾಫ್ಗಳು. ಯಾಕೆ ಆ ಲೆವೆಲಿಗೆ ಹೋಯ್ತು ಅನ್ನುವಂಥ ಪ್ರಶ್ನೆ ವಿಮರ್ಶನೆ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಅದಕ್ಕೆ ಉತ್ತರ ನಿಮ್ಗಳ ಕೈಯಲ್ಲೇ ಇದೆ, ಅದು ಮೇಲಂತದಲ್ಲಿ ಇಲ್ಲ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂದ್ರೆ ನಾವೆಲ್ಲ ಅದೇ ವ್ಯವಸ್ಥೆಯಲ್ಲಿ ಇರೋದ್ರಿಂದ ನಾನು ಅದನ್ನ ಹೆಚ್ಚಿಗೆ ಹೇಳಕ್ ಹೋಗೋದಿಲ್ಲ, ಅದು ನಿಮಗೂ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೇನೆ. ಅವತ್ತು ಉದ್ಯೋಗ ಖಾತ್ರಿ ಬಗ್ಗೆ ಜನರಲ್ಲಿ ಹೆಚ್ಚಿನ ಜಾಗೃತಿಯನ್ನು ಮೂಡಿಸೋದ್ರಿಂದ ಈ ಯೋಜನೆಯನ್ನ ಹೆಚ್ಚು ಪುಷ್ಟಿ ಕೊಟ್ಟಿದ್ದಿದ್ರೆ ಇವತ್ತು ಉಳ್ಕೊಳ್ತಿತ್ತು, ಇನ್ನು ಹೆಚ್ಚು ಮಟ್ಟದಲ್ಲಿ ಅಲ್ಲಿ ಬೆಳಿತಿತ್ತು ಅಂತ ಅನ್ಸುತ್ತೆ ನನಗೆ. ಆ ನಿಟ್ಟಿನಲ್ಲಿ ಹೇಳ್ತಾ ಇದ್ದೇನೆ. ಆದ್ಮೇಲೆ ಇವತ್ತು ಏನೇ ಕೆಲಸ ಮಾಡಿದ್ರು ಗ್ರಾಮಗಳಲ್ಲಿ ಮೊದಲು ಕಣ್ಣಿಗೆ ಕಾಣ್ತಕ್ಕಂಥದ್ದು ನಮ್ಮ ಸದಸ್ಯರಾದ್ರೆ, ಎರಡನೇದಾಗಿ ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಅಧಿಕಾರಿ ವರ್ಗ. ಈ ಅಧಿಕಾರಿ ವರ್ಗದವರು ಒಂದಾಗಿ ಈ ವ್ಯವಸ್ಥೆಯ ರಥವನ್ನ ಎಳೆದುಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಶುರುವಾಗಿರುವಂತಹ ಗ್ರಾಮ ಸ್ವರಾಜ್ಯ ಕರ್ನಾಟಕಕ್ಕೆ ನಿಮ್ಮಿಂದ ನಾವು ಒಂದಿಷ್ಟು ಸಹಕಾರವನ್ನ ಕೇಳ್ತಾ ಇದ್ದೇವೆ. ದಯವಿಟ್ಟು ನೀವೆಲ್ಲರೂ ಕೂಡ ಪಂಚಾಯಿತಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಪಂಚಾಯಿತಿ ಅಂದ್ರೆ ಏನು ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಅದನ್ನ ಸಾಧ್ಯ ಆದಷ್ಟು ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಕಟ್ಟ ಕಡೆಯ ವ್ಯಕ್ತಿಗೂ ಆ ವಿಷಯವನ್ನ ತಲುಪುವಂತೆ ಮಾಡ್ತಕ್ಕಂಥ ಕೆಲಸ ನಿಮ್ದಾಗ್ಲಿ ಅನ್ನುವಂತಹ ಮಾತನ್ನ ನಾನು ಹೇಳ್ತಾ, ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವ ತಮ್ಗೆಲ್ಲರಿಗೂ, ಮುಖ್ಯವಾಗಿ ನಾವು ನಮ್ಮಲ್ಲೇ ತುಂಬಾನೇ ಒಡಕುಗಳನ್ನ ಕಾಣ್ತಾ ಇದ್ದೇವೆ. ಇಲ್ಲಿಯವರೆಗಿನ ಆಡಳಿತ ವ್ಯವಸ್ಥೆ, ಮೇಲ್ವರ್ಗದ ಆಡಳಿತ ವ್ಯವಸ್ಥೆ ಏನಿದೆ, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ, ನಮ್ಮಗಳನ್ನ ದೂರ ಮಾಡಿಬಿಟ್ಟು ನಮ್ಮ ಆಡಳಿತ ವ್ಯವಸ್ಥೆಯನ್ನ ನೋಡಿ ನಗ್ತಾ ಇದ್ರು ಅನ್ನುವಂತಹ ಒಂದನ್ನು ನಾವು ನೋಡಿದ್ದೇವೆ. ಆದ್ರೆ ಇವತ್ತು ಆಗೋದಿಲ್ಲ. ಯಾಕಂದ್ರೆ ಕಳೆದ 3 ವರ್ಷಗಳಿಂದ ಸತತ ಪ್ರಯತ್ನದೊಂದಿಗೆ ಪಂಚಾಯಿತಿ ಅನ್ನುವಂಥದ್ದು ಒಂದು ಸ್ಥಳೀಯ ಸರ್ಕಾರ, ಈ ಸ್ಥಳೀಯ ಸರ್ಕಾರದಲ್ಲಿರುವಂತಹ ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡೂ ಕೂಡ ಸಮಾನವಾಗಿ ಆಲೋಚನೆಗಳನ್ನ ಮಾಡ್ತಾ ನಮ್ಮ ಗ್ರಾಮಗಳ ಏಳಿಗೆಗೆ ನಾವು ನಿಲ್ಬೇಕಾಗ್ತದೆ ಅನ್ನುವಂಥ ವಿಷಯವನ್ನ ಕೊಡೋದ್ರ ಮುಖೇನ ಒಂದು ದೊಡ್ಡ ವೇದಿಕೆಯನ್ನ ಕಟ್ಟಿ ಬೆಂಗಳೂರಲ್ಲಿ 2 ದಿನಗಳ ಕಾಲ, ಆ ನಂತರ ಜಿಲ್ಲೆಗಳಲ್ಲಿ 5-6 ದಿನಗಳ ಕಾಲ ಹೋರಾಟ ಮಾಡಿದರ ಫಲವಾಗಿ ಇವತ್ತು ನಾವೆಲ್ಲ ಒಂದು ಅನ್ನುವಂತಹ ಮುಷ್ಟಿಯನ್ನ ತೋರಿಸೋದ್ರ ಮುಖೇನ ನಮ್ಮ ಪಂಚಾಯತ್ ವ್ಯವಸ್ಥೆಗೆ ಬಲವರ್ಧನೆಯನ್ನ ಕೊಡುವಂತಹ ಒಂದು ಕೆಲಸ ಆಗಿದೆ ಅಲ್ವಾ? ನಾವೆಲ್ಲ ಒಂದೇ, ಹೌದೋ ಇಲ್ಲೋ? ಏನೇ ಇರ್ಬೋದು ಒಳಗಡೆ, ನಮ್ಮೊಳಗೆ ಏನೇ ಇರ್ಬೋದು, ಆದ್ರೆ ಹೊರಗಿನವ್ರು ಬರಕ್ಕಂತೂ ಬಿಟ್ಟಿಲ್ವಾ? ಇದಕ್ಕೆ ನಾವೆಲ್ಲರೂ ಕೂಡ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ವೃಂದ ಸಂಘದ ಸಂಘಟನೆಗೆ ಧನ್ಯವಾದಗಳನ್ನ ಹೇಳ್ತಾ, ಹೀಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನನಗೆ ತಮ್ಗೆಲ್ಲರಿಗೂ ನಾನು ಈ ವೇದಿಕೆ ಮುಖೇನ ಅಭಿನಂದಿಸ್ತಾ, ಮತ್ತೊಮ್ಮೆ ಬಿಜಾಪುರಕ್ಕೆ ನಾನು ಬಂದಾಗ ಇನ್ನಷ್ಟು ಚೆನ್ನಾಗಿ ಬೆಳೀಲಿ ಈ ಬಿಜಾಪುರ, ಇನ್ನಷ್ಟು ಚೆನ್ನಾಗಿ ಜನ ಸೇರ್ಲಿ, ಇನ್ನಷ್ಟು ಚೆನ್ನಾಗಿ ಕಾರ್ಯಕ್ರಮಗಳು ನಡೆಯಲಿ. ಜೊತೆಗೆ ಪ್ರತಿಯೊಂದು ಗ್ರಾಮದಿಂದ ಒಬ್ಬ, ಏನು ಅನ್ಕೊಳ್ತೀವಿ ನಾವು,
ಕಟ್ಟ ಕಡೆಯ ವ್ಯಕ್ತಿ ಅಂತ ಏನು ಅನ್ಕೊಳ್ತಾ ಇದ್ದೀವಿ, ಆ ವ್ಯಕ್ತಿಯು ಕೂಡ ಇಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ಒಂದು ವೇದಿಕೆ ನಿರ್ಮಾಣ ಆಗಲಿ ಅಂತ ಹೇಳಿ ಆ ಆಶಯದೊಂದಿಗೆ ನನ್ನ ಮಾತುಗಳಿಗೆ ಇತಿ ಹಾಡ್ತೇನೆ. ಧನ್ಯವಾದಗಳು.